ನಮಸ್ಕಾರ. ನಾವು ನಾಳೆ ಬಿತ್ತನೆ ಮಾಡೋದಕ್ಕೆ ನಮ್ಮ ಶೇಂಗಾ ಹೊಲದಲ್ಲಿ ಅಕ್ಕಡಿ ಹೊಲದಲ್ಲಿ ಇದು ಮಾಡೋದಕ್ಕೆ ಸಾಲು ಬೀಜಗಳನ್ನು ಮಿಶ್ರಣ ಮಾಡ್ತಾಯಿದ್ದೀನಿ. ಈಗ ನಾನು ಫಸ್ಟಿಗೆ ಅವರೆಕಾಳು ನಾವು 1.5 ಎಕರೆ ಜಮೀನಿಗೆ ಹಾಕ್ತಾ ಇರ್ತಕ್ಕಂಥದ್ದು. ಒಂದು 5 kgಯಷ್ಟು 5 ಬಗ್ಸೆ ಅಂದರೆ ಸುಮಾರು ಒಂದು 3 kgಯಷ್ಟು ಅವರೆಕಾಳನ್ನು ಹಾಕ್ತಾಯಿದ್ದೀನಿ. 3 kgಯಷ್ಟು ಅವರೆಕಾಳು. ಈ ಅವರೆಕಾಳಿನ ಜೊತೆಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಇದು ಜೋಳ, ಕೆಂಪು ಜೋಳ. ಮತ್ತು ಬಿಳಿ ಜೋಳ. ಆಮೇಲೆ ಮೆಕ್ಕೆಜೋಳ. ಆಮೇಲೆ ಇದ್ರ ಜೊತೆಗೆ ನಾನೇನು ಮಾಡ್ತೀನಿ, ಔಡ್ಲ ಹಾಕ್ತೀನಿ. ಔಡ್ಲದಲ್ಲಿ ನಮ್ಮಲ್ಲಿ 9 ವೆರೈಟಿ ಇದ್ದಾವೆ ನೋಡಿ. ಇದೊಂದು ವೆರೈಟಿ, ಮತ್ತು ನೋಡಿ ಇದೊಂದು ವೆರೈಟಿ. ಒಟ್ಟು 9 ವೆರೈಟಿ ಇದ್ದಾವೆ. ಮತ್ತು ಇದೊಂದು ವೆರೈಟಿ. ಇದೊಂದು ವೆರೈಟಿ. ಮತ್ತು ಇದು ಒಂದು ತಳಿ. ಮತ್ತು ಇದೊಂದು ತಳಿ. ಇದೊಂದು ತಳಿ. ಮತ್ತು ಇದೊಂದು ತಳಿ. ಒಂಬತ್ತು ವಿಧವಾದಂತಹ ಔಡ್ಲದ ಹಾಕ್ತೀವಿ. ಇದ್ರ ಜೊತೆಗೆ ಸಜ್ಜೆ. ಸಜ್ಜೆ ಯಾಕೆ ಅಂದರೆ ಅವರೇ ಬರುವಂಥದ್ದು ಬಳ್ಳಿ ಆಗಿರೋದ್ರಿಂದ ಅದ್ರ ಜೊತೆಯಲ್ಲಿ ಯಾವ ಧಾನ್ಯಗಳು ಇರಬೇಕು ಅನ್ನುವಂಥದ್ದಕ್ಕೆ ಇದು ಕಾಂಬಿನೇಷನ್. ಯಾಕೆ ಅಂತಂದರೆ ಯಾವ ಸಾಲಲ್ಲಿ ಯಾವ ಬೆಳೆ ಹಾಕಬೇಕು ಅನ್ನುವಂಥ ಕಾಂಬಿನೇಷನನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಯಾವತ್ತೂ ಕೂಡ ಬೆಳೆಯನ್ನು ಬೆಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ಧಾನ್ಯಗಳನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ಧಾನ್ಯಗಳನ್ನು ನಾವು ಅಕ್ಕಡಿ ಸಾಲು ಅಂತ ಇರ್ತಕ್ಕಂಥದ್ದು. ಇದು ಒಂದು ಸಾಲು ಬರುವಂಥದ್ದು. ಇದು ನಾನು ತಮಗೆ ವಿವರಣೆಯನ್ನು ಕೊಡ್ತಿದ್ದೀನಿ. ಧನ್ಯವಾದಗಳು.